7 ದಿನ 7 ರಿಫ್ರೆಶಿಂಗ್ ಜ್ಯೂಸ್ 7 ಡೇಸ್ 7 ರಿಫ್ರೆಶಿಂಗ್ ಜ್ಯೂಸ್ ಡೇ 1 ಇಲ್ಲಿ ಶುಗರ್ ಕೇನ್ ಜ್ಯೂಸನ್ನು ಶುಗರ್ ಕೇನ್ ಇಲ್ಲದೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಹಸಿ ಶುಂಠಿ, ಬೆಲ್ಲ ಹಾಗೆ ಐಸ್ ಕ್ಯೂಬ್, ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು. ಇದು ಕಬ್ಬಿನ ಹಾಲು ನಾವು ಕುಡಿತೀವಲ್ಲ ಹೊರಗೆ, ಸೇಮ್ ಅದೇ ರುಚಿ ಬರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ. ಸೊ ಹಾಗಾಗಿ ಕಬ್ಬಿನ ಹಾಲು ಏನಾದರೂ ಕುಡಿಬೇಕು ಅಂತ ಇದ್ದರೆ ಮನೆಯಲ್ಲೇ ತಟ್ಟಂತ ಇದನ್ನು ಮಾಡಿ ಕುಡೀರಿ. ಈಗ ಇಲ್ಲಿ ಗ್ಲಾಸಲ್ಲಿ ಇದನ್ನು ಮಾಡಿರೋದನ್ನು ಈ ಥರ ಸೋಸ್ಕೋಬೇಕು. ಸೊ ನೋಡಿದ್ರಲ್ಲ, ಶುಗರ್ ಕೇನ್ ಇಲ್ಲದೇ ಈ ಶುಗರ್ ಕೇನ್ ಜ್ಯೂಸ್ ರೆಡಿ. ಈ ರೀತಿ ಸೋಸ್ಕೊಂಡು ಸ್ವಲ್ಪ ಇದನ್ನು ನೀವು ಬೇಕಂದರೆ ಐಸ್ ಕ್ಯೂಬಿನೂ ಕೂಡ ಹಾಕೋಬಹುದು ಅಥವಾ ಹಾಗೆ ಕೂಡ ಕುಡೀರಿ. ಸೊ ಚಿಲ್ಡಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಡೇ 1 ಈ ರಿಫ್ರೆಶಿಂಗ್ ಜ್ಯೂಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ತಟ್ಟಂತ ನೀವು ಕೂಡ ಮಾಡಿ ಕುಡೀರಿ. ಸೊ ಈಗ ಡೇ 1 ಜ್ಯೂಸ್ ರೆಡಿ ಆಯ್ತಲ್ವಾ. ಸೊ ಹಾಗಾಗಿ ಮಿಸ್ ಮಾಡ್ದೆ ನೀವು ಮಾಡಿ. ಈಗ ರಿಫ್ರೆಶಿಂಗ್ ಜ್ಯೂಸ್ 2ನೇ ದಿನ ಡೇ 2 ಇಲ್ಲಿ ಸ್ವಲ್ಪ ಗೋಂದ್ ಕಟ್ಟೀರ, ಇದು ಸಮ್ಮರಲ್ಲಿ ಬೆಳೆಸುವಂಥದ್ದು. 4 ರಿಂದ 5 ಇದನ್ನು ನೀರು ಹಾಕ್ಬಿಟ್ಟು ನೆನೆಸಿ ರಾತ್ರಿಯೆಲ್ಲ ನೆನೆಸಿಟ್ಟಿದ್ದೆ. ಹಾಗೆ 1 ರಿಂದ 2 ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಕೂಡ ಕೇವಲ ಒಂದು 5 ನಿಮಿಷದಲ್ಲಿ ನೆನೆಯುತ್ತೆ. ಈಗ ಇಲ್ಲಿ ಡ್ರ್ಯಾಗನ್ ಫ್ರೂಟನ್ನು ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಒಂದು ಜ್ಯೂಸರಲ್ಲಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಹಾಲು ಹಾಕ್ಕೋಬೇಕು. ನಂತರ ಇಲ್ಲಿ ಜೇನುತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಅಥವಾ ಸಕ್ಕರೆ ಬೆಲ್ಲ ಕೂಡ ಹಾಕ್ಕೋಬೋದು. ಈಗ ಇಲ್ಲಿ ನೋಡಿ, ಈ ಜ್ಯೂಸ್ ಕೂಡ ರೆಡಿ ಆಯಿತು. ಕೇವಲ 2 ನಿಮಿಷದಲ್ಲಿ ತಟ್ಟಂತ ಆಗುತ್ತೆ. ನೆನೆಸಿರುವಂತಹ ಗೋಂದ್ ಕಟ್ಟೀರ ನೋಡಿ, ರಾತ್ರಿ ನೆನೆಸಿದ್ದೆ, ಬೆಳಗ್ಗೆ ಈ ರೀತಿಯಾಗಿ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಈಗ ಗೋಂದ್ ಕಟ್ಟೀರ ಒಂದೊಂದು ಸ್ಪೂನನ್ನು ಹಾಕ್ಕೊಂಡು ಹಾಗೆ ಸಬ್ಜಾ ಸೀಡ್ಸ್ ಕೂಡ 1 ಸ್ಪೂನು ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಮಾಡಿರುವಂತಹ ಈ ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸನ್ನು ಈ ಥರ ಹಾಕಿಬಿಟ್ರೆ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಸೊ ಈಗ ರಿಫ್ರೆಶಿಂಗ್ ಜ್ಯೂಸ್ ಡೇ 3 ಇಲ್ಲಿ ರೋಸ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸೊ ರೋಸ್ ಪೆಟಲ್ಸನ್ನು ಈ ಥರ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಈ ಥರ ಕುದಿಸ್ಕೊಳ್ಳಿ. ನಂತರ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇಲ್ಲಿ ಸಬ್ಜಾ ಸೀಡ್ಸನ್ನು ನಾನು 1 ಟೀ ಸ್ಪೂನಷ್ಟು ಅಥವಾ 2 ಟೀ ಸ್ಪೂನಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನೆನೆಸಿಡಿ. ಸೊ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಐಸ್ ಕ್ಯೂಬ್ ಕೂಡ ಹಾಕೋಬೇಕು. ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಶುಗರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಶುಗರ್ ಜ್ಯೂಸ್ ರೆಡಿ ಆಗುತ್ತೆ. ಸ್ವಲ್ಪ ನೆನೆಸಿರುವಂತಹ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಈ ಜ್ಯೂಸನ್ನು ಈ ಥರ ಹಾಕ್ಕೊಂಡು ನೀವು ಕುಡಿತಾ ಇದ್ದರೆ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ. ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ತುಂಬ ರುಚಿಯಾಗಿರುತ್ತೆ. ತಂಪು ತಂಪು ಕೂಲ್ ಈ ರೋಸ್ ಜ್ಯೂಸ್ ಕೂಡ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಜ್ಯೂಸ್ ಇದು. ಸೊ ಈಗ ಇದು ಕೂಡ ಆಯಿತು. ಈಗ ರಿಫ್ರೆಶಿಂಗ್ ಜ್ಯೂಸ್ ಡೇ 4 ಸೊ ಸೌತೆಕಾಯಿ ಅಂತೂ ಮನೇಲಿ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಸೌತೆಕಾಯಿ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಕಲ್ಲು ಸಕ್ಕರೆ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಗೆ 1 ಏಲಕ್ಕಿ ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ಜ್ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮಾಡಿರುವಂಥ ಜ್ಯೂಸನ್ನು ಈ ಥರ ಸೋಸ್ಕೊಂಡ್ರೆ ರಿಫ್ರೆಶಿಂಗ್ ಜ್ಯೂಸ್ ಸೌತೆಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಸಬ್ಜಾ ಸೀಡ್ಸ್ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಇಟ್ಟಿರುವಂತಹ ಈ ಸೌತೆಕಾಯಿ ಜ್ಯೂಸನ್ನು ಕೂಡ ಈ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಟ್ ಮಾಡಿರುವಂತಹ ಸೌತೆಕಾಯಿನ ಈ ಥರ ಗಾರ್ನಿಷಿಗೆ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ರಿಫ್ರೆಶಿಂಗ್ ಜ್ಯೂಸ್ ಕೂಡ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಈಗ ರಿಫ್ರೆಶಿಂಗ್ ಜ್ಯೂಸ್ ಡೇ 5 ಸೊ ಮ್ಯಾಂಗೋ ಸೀಸನ್. ಸೊ ಹಾಗಾಗಿ ಇವತ್ತು ಮ್ಯಾಂಗೋ ಲಸ್ಸಿ ಮಾಡೋಣ ಅಂತ. ಸೊ ಇಲ್ಲಿ 2 ಮ್ಯಾಂಗೋ ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ ಈ ಮ್ಯಾಂಗೋ ಲಸ್ಸಿ. ಸೊ ಈಗ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ಸಕ್ಕರೆ, ಶುಗರ್, ಸ್ವಲ್ಪ ಏಲಕ್ಕಿ, 2 ಕಪ್ಪಷ್ಟು ಕರ್ಡ್, ಮೊಸರು, ಸ್ವಲ್ಪ ಸಾಲ್ಟ್, ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ಜ್ಯೂಸ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಈ ಮ್ಯಾಂಗೋ ಲಸ್ಸಿ ತಟ್ಟಂತ ಜಸ್ಟ್ ಕೇವಲ 2 ಮಿನಿಟ್ಸಲ್ಲೇ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಮಾಡಿಟ್ಟಿರುವಂತಹ ಈ ಮ್ಯಾಂಗೋ ಲಸ್ಸಿನ ಈ ಥರ ಚಿಲ್ಡಾಗಿ ಕುಡಿತಾ ಇದ್ರೆ ಆಹಾ ಎಷ್ಟು ತಂಪು ಕೂಲ್ ಆಗುತ್ತೆ ಗೊತ್ತಾ. ಹಾಗೆ ಕಟ್ ಮಾಡಿರುವಂತಹ ಮ್ಯಾಂಗೋ ಸ್ಲೈಸನ್ನು ಈ ಥರ ಮೇಲೆ ಹಾಕಿ ನೀವು ಕುಡಿತಾ ಇದ್ದರೆ ಆಹಾ ಕುಡಿತಾನೆ ಇರ್ತೀರ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಈಗ ರಿಫ್ರೆಶಿಂಗ್ ಜ್ಯೂಸ್ ಡೇ 6
ಸೊ ಪುದೀನ ಜ್ಯೂಸ್ ಸೇಮ್ ಅದೇ ಸಬ್ಜಾ ಸೀಡ್ಸನ್ನು ನಾನು ನೆನೆಸಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಲೆಮನ್ ಜ್ಯೂಸ್ ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಬಡೆ ಸೋಂಪು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕಲ್ಲು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಐಸ್ ಕ್ಯೂಬನ್ನೆಲ್ಲ ಹಾಕ್ಕೊಂಡು ಇದನ್ನು 1-2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಫೈನಾಗಿ ಜ್ಯೂಸ್ ಮಾಡ್ಕೋಬೇಕು. ಜ್ಯೂಸ್ ಮಾಡ್ಕೊಂಡಿರೋದನ್ನು ಒಂದು ಜರಡಿ ಸಹಾಯದಿಂದ ಈ ರೀತಿ ಸೋಸ್ಕೊಂಡ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ತುಂಬಾ ತಂಪು ಕೂಲ್. ಈ ಪುದೀನ ಸೊಪ್ಪು ನಮ್ಮ ದೇಹಕ್ಕೆ ತಂಪನ್ನು ಇಡುತ್ತೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ. ನೆನೆಸಿಟ್ಟಿರುವಂತಹ ಸಬ್ಜಾ ಸೀಡ್ಸನ್ನು ಒಂದೊಂದು ಸ್ಪೂನ್ ಹಾಕಿ ಈ ಪುದೀನ ಜ್ಯೂಸನ್ನು ಈ ಥರ ಹಾಕಿಬಿಟ್ಟು ನೀವು ಕುಡಿತಾ ಇದ್ದರೆ ಎಷ್ಟು ರಿಫ್ರೆಶಿಂಗ್ ಆಗುತ್ತಂದರೆ ಮಿಸ್ ಮಾಡದೆ ನೀವು ಕೂಡ ಮಾಡಿ. ಸೊ ಈಗ ಪುದೀನ ಜ್ಯೂಸ್ ಡೇ 6 ಆಯ್ತಲ್ವ. ಸೊ ಈಗ ಡೇ 7. ಸೊ ಡೇ 7ಗೆ ಸ್ಪೆಷಲ್ ಜ್ಯೂಸ್ ಏನಪ್ಪ ಅಂದರೆ ಟೊಮೊಟೊ ಜ್ಯೂಸ್. ಟೊಮೊಟೊ ಹೇಗೂ ಮನೇಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಎಲ್ಲರೂ ಮಾಡೇ ಮಾಡ್ತೀರಾ. ಸೊ ಇಲ್ಲಿ ಒಂದು 3-4 ಟೊಮೆಟೊ ಹಣ್ಣನ್ನು ತೊಗೊಳ್ಳಿ. ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಪುದೀನ ಹಾಗೆ ಕಲ್ಲು ಸಕ್ಕರೆ ಅಥವಾ ನೀವು ನಾರ್ಮಲ್ ಸಕ್ಕರೆ ಅಥವಾ ಬೆಲ್ಲ ಕೂಡ ಹಾಕೋಬಹುದು. ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ಫೈನಾಗಿ ರುಬ್ಕೋಬೇಕು. ಸೇಮ್ ಸಬ್ಜಾ ಸೀಡ್ಸ್ ಕೂಡ ಅಷ್ಟೇ 1 ಟೀ ಸ್ಪೂನಷ್ಟು ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಈಗ ಟೊಮೊಟೊ ಜ್ಯೂಸನ್ನು ಈ ಥರ ಸೋಸ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳಿ. ನೆನೆಸಿರುವಂತಹ ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳಿ. ನಂತರ ಇನ್ನೂ ಒಂದೊಂದು ಸ್ಪೂನು ಈ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಮಾಡಿಟ್ಟಿರುವಂಥ ಈ ಟೊಮೊಟೊ ಜ್ಯೂಸನ್ನು ಈ ಥರ ಹಾಕ್ಕೊಂಡು ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಸೌಂದರ್ಯವರ್ಧಕ ಈ ಜ್ಯೂಸ್ ಅಂತ ಹೇಳ್ಬೋದು. ಸೊ ಈ 7 ಡೇ 7 ರಿಫ್ರೆಶಿಂಗ್ ಜ್ಯೂಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.